ಈ ತರ ಆದಾಗ ಸರ್ ಇದ್ರ ಅದರ್ ವರ್ಷ ಕೇಳ್ಬಿಡ್ತೀನಿ ಸರ್ ಹೂವರ್ ಸರ್ ಈ ತರ ಆಗ್ಬಿಟ್ಟಾಗ ನಾಳೆ ದಿನ RFನೋ ವಾಚರೋ ಗಾರ್ಡೋ ಇನ್ನೊಬ್ಬ ಯಾವನ್ ಜಿಂಕೆನಾದ್ರೂ ಸಾಯಿಸ್ಲಿ ಗಂಧದ ಮರ ಆದ್ರೂ ಕಡ್ಕೊಂಡು ಹೋಗ್ಲಿ 32 kg ಆದ್ರೂ ಇರಲಿ 64 kg ಆದ್ರೂ ಇರಲಿ ಆನಾದ್ರೂ ಸಾಯಿಸ್ಕೊಂಡು ಹೋಗ್ಲಿ ನಾನೇನಾದ್ರೂ ಅಪ್ಪಿತಪ್ಪಿ ತಡೆಯಕ್ಕೆ ಹೋದ್ರೆ ನನ್ನ ಹೆಂಡತಿ ಮಕ್ಳು ಉಪವಾಸ ನಾನು ಸಸ್ಪೆಂಡ್ ಆಗ್ಬಿಡ್ತೀನಿ ನನ್ನ ಸಪೋರ್ಟ್ ಯಾರೂ ಇಲ್ಲ ಆ ರೀತಿ ಡೌನ್ ಆಗಲ್ವಾ ಸರ್ ಆ ಮನುಷ್ಯ 100% ಸರ್ ಇವರು ಈಗ ಇದ್ದಾರಲ್ಲ ಎಲ್ಲ ಮಾತಾಡ್ತಾರಲ್ಲ ಪೊಲಿಟಿಷಿಯನ್ಸ್ ಇವರಲ್ಲ ನಮ್ಮ ಸ್ಟಾಫ್ ಮೇಲೆ ಹೊಡೆದು ಸತ್ತಿದ್ರೆ ಅವ್ರ ಬಗ್ಗೆ ಯಾರು ಏನ್ ಮಾತಾಡಲ್ಲ. ಒಬ್ಬ ಸ್ಟಾಫ್ ಪ್ರೊಟೆಕ್ಷನ್ ಮಾಡ್ಬೇಕಾರೆ ಅವ್ರನ್ನ ಕೊಂಡ್ಬಿಟ್ರೆ ಏನ್ ಇವ್ರು ಎಗರಾಡಲ್ಲ ಇವ್ರು. ಬಿಡಪ್ಪ ಅವ್ನ ಡ್ಯೂಟಿ ಒಳಗೆ ಸತ್ತ ಅವನಿಗೆ ದುಡ್ಡು ಕೊಟ್ಬಿಡ್ತೀವಿ ಏನೋ ಮಾರ್ಕೆಟ್ ಒಳಗೆ ದುಡ್ಡು ಕೊಟ್ಟಂಗೆ ಮಾಂಸ ತಗೊಂಡಂಗೆ ಅವಾಗ ಅವ್ರಿಗೆ ಬರಲ್ವಾ ಅವ್ರಿಗೆ ಬೇರೆ ಯಾರೋ ನಾವು ಅದು ಕ್ಲಿಯರ್ ಕಟ್ಟು ಕಾಡ್ ಒಳಗೆ ಬಂದು ಸಿಕ್ಕಾಕೊಂಡಿದ್ದವ್ರಿಗೆ ಇವ್ರು ಅಮಾಯಕರು ಅಂತ ಹೇಳ್ಬಿಟ್ಟು ನಮ್ಮ ಫಾರೆಸ್ಟ್ ಸ್ಟಾಫ್ಗೆ ಡಿಮಾರಲೈಸ್ ಮಾಡ್ಕೊಂಡು ಇವತ್ತು ನಮ್ಮ ಕಾಡ್ ಹೇಗಾಗಿದೆ ಅಂದ್ರೆ ಓಪನ್ ಆಗ್ಬಿಟ್ಟಿದೆ. ಏನೋ ಪೊಲೀಸ್ ಬಂದು ನಮ್ಗೆ ಸಿಬ್ಬಂದಿ ಪ್ರೊಟೆಕ್ಷನ್ ಕೊಡೋದ್ರಿಂದ ಸ್ವಲ್ಪ ಬೆಳಿಗ್ಗೆ ಓಡಾಡ್ತಿದ್ದಾರೆ ಸ್ಟಾಫ್. ಇವ್ರು ಏನ್ ನಮ್ ಪೊಲಿಟಿಷಿಯನ್ಸ್ ರೆಸ್ಪಾನ್ಸಿಬಿಲಿಟಿ ಬೇಡವಾ? ಫೈನ್ 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 ನಾನು ಮಾತಾಡ್ತೀನಿ ಈಗ ಮೇಡಮ್ ಇಲ್ಲಿ ಈಗ ಅದರ್ ಸೈಡ್ ಆಫ್ ದಿ ಸ್ಟೋರಿ ಅರಣ್ಯ ಅಧಿಕಾರಿಗಳು ಅವ್ರ ವರ್ಷ ನಾವು ಕೇಳೋದಾದ್ರೆ ಈಗ ಶಾಗ್ಯ ಅರಣ್ಯವೋ ಅಥವಾ ಇನ್ಯಾವುದೋ ಹನೂರು ಅರಣ್ಯವೋ ಏನು ಶನಿವಾರ ಸಂತೆ ಪೇಟೆ ಅಲ್ಲ ಅದು. ಇವ್ರು ದನ ಕಳೆದೋಯ್ತು ಅಂತ ಹೇಳಿ ಹೋಗಿರೋದು 8 ಕಿಲೋಮೀಟ್ರು ಮತ್ತು ದನ ಕಳೆದು ಹೋಯ್ತು ಅದನ್ನು ಹುಡುಕಕ್ಕೆ ಹೋಗಿದ್ವಿ ಅನ್ನೋ ಥಿಯರಿ ಇದುವರೆಗೂ ನಂಬಕ್ಕೆ ಸ್ವಲ್ಪ ಕಷ್ಟವಾಗುವಂಥ ಥಿಯರಿ. ಬೇರೆ ಬೇರೆ ಊರವ್ರು 4 ಜನ ಸೇರ್ಕೊಂಡು ಹೋಗಿರೋದು ಗನ್ ತಗೊಂಡು ಹೆಟ್ಟಾರ್ಚು 2 ಬಂದೂಕು ಯಾರು ಕೂಡ ಈ ವಿಚಾರದಲ್ಲಿ ಅರಣ್ಯ ಅಧಿಕಾರಿಗಳ ಪರವಾಗಿ ಯಾಕೆ ಮಾತಾಡಲ್ಲ ಯಾರೂ ಅರಣ್ಯ ಫಾರೆಸ್ಟ್ ಆಫೀಸರ್ಸ್. ಈಗ ಅಲ್ಲಿ ಒಂದು ನಾಡ ಬಂದೂಕುಗಳಿತ್ತು ಅವ್ರ ಬಳಿ ಬಂದೂಕಿತ್ತು ಅಂದಮೇಲೆ ಸಹಜವಾಗಿ ಬಂದು ಭಯ ಬಂದೇ ಬರುತ್ತೆ ಮೇಡಮ್. ಅವ್ನು ಏನ್ ಬೇಕಾದ್ರೂ ನಾನು ಮಾಡಬಹುದು ಅಂತೇಳಿ ಕಳ್ಳ ಸುಡ್ತಾನೆ ಹೊಟ್ಟೋಗ್ತಾನೆ ನಮ್ಗಳ ಗತಿ ಏನು ಪ್ರಶ್ನೆ ಇರುತ್ತೆ. ಅಟ್ ದ ಸೇಮ್ ಟೈಮು ಈಗ ರಾಜುಗೌಡ ಪ್ರಶ್ನೆ ಕೇಳ್ತಾರೆ ಈ ಒಂದು ವಿಚಾರದಲ್ಲಿ ಒಂದು ಚಾನ್ಸ್ ತಗೋಬೋದಿತ್ತೇನೋ ಮಂಡಿಯಿಂದ ಕೆಳಗಡೆ ಮಂಡಿಯನ್ನು ಹುಡ್ಕೊಂಡು ಹೋಗೋದು ಹೇಗೆ ಕತ್ಲಲ್ಲಿ ಅವರು ಫೈರಿಂಗ್ ಮಾಡ್ತಾ ಇದ್ರೆ ಮಂಡಿ ಹುಡ್ಕೊಂಡು ಟ್ರೈನ್ಡ್ ಹೌದು ಸರ್. ಆ ಕತ್ತಲಲ್ಲಿ ಬೆಟ್ಟ ಗುಡ್ಡಗಳು ದಟ್ಟವಾದ ಸಸ್ಯ ಇದು ಪೊದೆಗಳು ಎಲ್ಲ ಇರ್ಬೇಕಾದ್ರೆ ಪ್ರಾಣ ರಕ್ಷಣೆಗೆ ಹೊಡೆದಿರ್ತಾರೆ. ನಾನು ಹೇಳುವಂತದ್ದು ಇದು ನಾನಿಲ್ಲಿ ಏನ್ ಹೇಳ್ತೀನಿ ಗೊತ್ತಾ, ಫಸ್ಟ್ ಆಫ್ ಆಲ್ ನಮ್ಗಿದು ಅಲ್ಲಿ ನಿಜವಾಗ್ಲೂ ಏನ್ ನಡೆದಿದೆ ಗೊತ್ತಿಲ್ಲ, ಬಟ್ ಯಾರಿಗೂ ಗೊತ್ತಿಲ್ಲ. ಆದ್ರೆ ಒಂದು ಫಸ್ಟ್ ಕೇಳುವಂತದ್ದು ಇವ್ರು ಏನಕ್ಕೆ ಆ ಮಧ್ಯರಾತ್ರಿ ಆ ಬೆಳ್ಳ ಜಾವ ನಾಡು ಬಂದೂಕಲ್ಲ ಇಟ್ಕೊಂಡು ಹೋಗಿ ಜಿಂಕೆ ಮಾಂಸ ಎಲ್ಲ ತಗೊಂಡು ಏನ್ ಜಿಂಕೆ ಮಾಂಸ ಅಂದ್ರೆ ಏನ್ ಅಂದ್ಕೊಂಡಿದ್ದಾರೆ ಇವರು ಹೊಟ್ಟೆ ಬೇಯಿಸ್ಕೊಂಡು ತಿನ್ನೋದು ಅಂದ್ಕೊಂಡಿದಾರ? ಕಾನೂನ ಬಗ್ಗೆ ಯಾವುದೇ ಇವರಿಗೆ ಭಯ ಇಲ್ವಾ? ಕಾಡಿನ ಸಂಪತ್ತಿನ ಕಂಟ್ರೋಲ್ ಸರ್ ಕಾಡಿನಲ್ಲಿ ಎಷ್ಟು ಕ್ಲಿಯರ್ ಆಗಿ ಝೋನ್ಗಳು ಇರ್ತವೆ ಗೊತ್ತಾ? 1ನೇ ಝೋನು 2ನೇ ಝೋನು 3ನೇ ಝೋನು ಅಲ್ಲಿಗೆಲ್ಲ ಯಾರಿಗೂ ಎಂಟ್ರಿನೇ ಇರೋದಿಲ್ಲ. ಓನ್ಲಿ ಸಂಶೋಧಕರಿಗೆ ಈ ಸಸ್ಯ ಅದು ಇದೆಲ್ಲ ಸಂಶೋಧನೆ ಮಾಡ್ತಾರಲ್ಲ ಅವ್ರಿಗೆ ಇರ್ತದೆ ಹೊರತು ಅಲ್ಲಿವರೆಗೆ ಇರೋದಿಲ್ಲ. ಮೇಡಮ್ ಜನ ಬಿಟ್ಬಿಡಿ ದನ ಕೂಡ 8 ಕಿಲೋಮೀಟರ್ ಒಳಗಡೆ ಹೋಗಲ್ಲ ಮೇಡಮ್. ಇವ್ರು ಕಳ್ಳರು ಹೋಗಲ್ಲ. ಆ ಕಳ್ಳರ ಪಾರ್ಟಿ ನಿಂತುಕೊಂಡು ಮಾತನಾಡುವವರು ನಮ್ಮ ಅಧಿಕಾರಿಗಳ ನೈತಿಕ ಸ್ಥೈರ್ಯವನ್ನ ಎದೆಗುಂದಿಸ್ಕೊಂಡು ಮತ್ತೆ ಅದ್ರ ಜೊತೆಗೆ ತಮಿಳುನಾಡು ಅದು ಇದು ಲ್ಯಾಂಗ್ವೇಜ್ ಏನೆಲ್ಲ ಮತ್ತೆ ಕಿಡಿ ಹೊತ್ತಿಸ್ಕೊಂಡು ಇವ್ರು ಎಷ್ಟು ಫ್ರಸ್ಟ್ರೇಟೆಡ್ ಆಗಿದ್ದಾರೆ. ಇವ್ರಿಗೆ ಅಧಿಕಾರ ಹಿಡಿಯಕ್ಕೆ ಅಥವಾ ವಿರೋಧ ಮಾಡಕ್ಕೆ ಬೇರೆ ಲಾಜಿಕಲ್ ವಿಚಾರಗಳು ಇಲ್ವಾ ಕರ್ನಾಟಕದಲ್ಲಿ? ಅದಕ್ಕೂ ಬರ ಬಿದ್ದಿದ್ಯಾ? ಅದನ್ನ ಇಟ್ಕೊಂಡು ಕ್ರಿಶ್ಚಿಯನ್ ಸ್ವಲ್ಪ ಡೌನ್ ಆಗ್ಬಿಡ್ತು ಮೇಡಮ್ ಈ ಹೋರಾಟ. ಅಲ್ಲಿ ಸತ್ತವರು ಕ್ರಿಶ್ಚಿಯನ್ ಅಂದ ತಕ್ಷಣ ಸ್ವಲ್ಪ ಹೋರಾಟ ಡೌನ್ ಆಗ್ಬಿಡ್ತು ಇದ್ದಕ್ಕಿದ್ದಂಗೆ. ಅಲ್ಲಿವರೆಗೂ ಸ್ವಲ್ಪ ಜೋರ ನಡೀತಿತ್ತು. ಬುದ್ಧಿಗಳು ಸರ್ ನಾನೇನು ಬಾಯಿ ಬಿಟ್ಟು ಹೇಳಿ ನಾನು ಉಗಿಸ್ಕೋಬೇಕಾ? ಇವ್ರ ಬುದ್ಧಿಗಳು ಗೊತ್ತಿಲ್ವಾ? ಇವ್ರದ್ದು ಯಾವುದೇ ಪ್ರಕರಣ ಇರ್ಲಿ ಯಾವುದೇ ಹೆಣಬಿ ಇರ್ಲಿ ಫಸ್ಟ್ ಅಲ್ಲಿ ಹೋಗಿ ನೋಡಬೇಕು ಅದು ಯಾವ ಧರ್ಮದ್ದು, ಅಲ್ಲಿಗೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಥವಾ ಅದಕ್ಕೆ ಅಲ್ಲಿಗೆ ಮಣ್ಣು ಮುಚ್ಚಿ ಹಾಕ್ಬೇಕಂತ ಡಿಸಿಷನ್ ಹಾಕೋದೆ ಅದು ಯಾವ ಧರ್ಮದವ್ರು ನೋಡಿದ ಮೇಲೆ. ಅದಕ್ಕೆ ಅಲ್ಲಿ ಕ್ರಿಶ್ಚಿಯನ್ಸ್ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಡೌನ್ ಆಯ್ತು ವಿಚಾರ. ಆದ್ರೆ ನಾನು ಹೇಳುವಂತದ್ದು ಒಂದು ನಮ್ಮ ನಾಡಿನ ಕಾನೂನಿಗೆ ಇವ್ರು ಬೆಲೆ ಕೊಡಲ್ಲ. ಅಲ್ಲಿ ಬಂದು ಕಳ್ಳರು ಇವ್ರು ನಮ್ಮ ಅಧಿಕಾರಿಗಳ ಮೇಲೆ ಫೈರ್ ಮಾಡಿದ್ರೆ ಇವರು ಅವ್ರ ಪರ ನಿಂತು ಎದೆಗೆ ಹೊಡಿಬಹುದಾಗಿತ್ತು, ಮಂಡಿಗೆ ಹೊಡಿಬಹುದಾಗಿತ್ತು, ಪಾದಕ್ಕೆ ಹೊಡಿಬಹುದಾಗಿತ್ತು ಬಂದು ಕತೆ ಹೇಳ್ತಾರೆ. ಯಾರನ್ನ ಸಪೋರ್ಟ್ ಮಾಡಕ್ಕೆ? ಅಥವಾ ಇವ್ರಿಗೆ ಅವ್ರ ಮೇಲೆ ಸಪೋರ್ಟ್ ಇಲ್ಲ ಅನ್ಸುತ್ತೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರನ ಸುಮ್ನೆ ಟೀಕೆ ಮಾಡಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಹಿಂಗೆ ಹೇಳ್ತಾ ಇದ್ದಾರ. ನಾವಂತೂ ಯಾವುದನ್ನು ಬಿಡಲ್ಲ. ಇವಾಗ KPC ಹಗರಣ ಆಯ್ತು, CIDಗೆ ಕೊಟ್ವಿ. ಇವತ್ತು ಅವ್ನು ಏನಿದ್ದಾರೆ ಜ್ಞಾನೇಂದ್ರ ಕುಮಾರ್ ಅವನ ಮೇಲೆ ಒಂದು ರೈಡ್ ಆಗಿ ಇವತ್ತು KPC ತಗೊಂಡೋಗಿದ್ದಾರೆ. ಅವನು
ಎಲ್ಲ ತಗೊಂಡೋಗಿದ್ದಾರೆ, ಡೇಟಾ ಎಲ್ಲ ತಗೊಂಡೋಗಿದ್ದಾರೆ. ಶಿವಶಂಕರಪ್ಪ ಸಸ್ಪೆಂಡ್, ಶಿವಶಂಕರಪ್ಪ ಸಸ್ಪೆಂಡ್ ಆಯ್ತಲ್ಲ, ನಾ ಕಂಟ್ರೋಲರ್ ಹೇಳ್ತಾ ಇರುವಂತದ್ದು, ಗೊತ್ತಾಯ್ತು. ಅವನನ್ನು ಬಿಡ್ಲಿಲ್ಲ. ಇದು ಅಷ್ಟೇ, ನಮ್ಗೆ ಡೌಟ್ ಬಂತು, ನಮ್ಮ ಅಧಿಕಾರಿಗಳನ್ನು ನಾವೇನು ರಕ್ಷಣೆ ಮಾಡ್ತಾ ಕೂರ್ಲಿಲ್ಲ, ಸಿಐಡಿಗೆ ಹಾಕಿದೀವಿ. ಇಷ್ಟಾದ ಮೇಲೂ ಗತಿಗೆಟ್ಟವರ ತರ, ಬರಗೆಟ್ಟವರ ತರ ಬಂದು 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 ಇಂತಹ ಪ್ರಕರಣಗಳಲ್ಲಿ ಇವ್ರು ಏನು ಮಜ್ಬೂರ್ ಸರ್ ಇವ್ರಿಗೆ? ಬೇರೆ ಏನು ಇಲ್ವಾ? Political ಏನು ಮಾಹಿತಿನೇ ಇಲ್ವಾ ಇವ್ರಿಗೆ? ಈಗ ವಿಜೇಂದ್ರ ಈ ತರ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡ್ಬಿಟ್ರು ರಾಜುಗೌಡ್ರೆ. ಅಶೋಕ್ ಒಂದಷ್ಟು ಮಾತಾಡ್ತಾರೆ, ಶಾರ್ಟ್ ಗನ್ ಇಂದ ಈ ರೇಂಜ್ ಇಂದ ಈ ಏನು ಇಲ್ಲ, ಹೊಡೆಯಲ್ಪಟ್ಟು. ಗತಿ ಇಲ್ಲ ಈಗ ಇವ್ರಿಗೆ ಮಾತಾಡಕ್ಕೆ. ನಾವು ಮರ್ಡರ್ಗಳಾಗ್ತಾವೆ ರಾಜುಗೌಡ್ರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಇವನು ಸಾಯಿಸಿದ್ದಾನೆ, ಹಿಂಗೆ ಸಾಯಿಸಿದ್ದಾನೆ, ಇಂಥವನೇ ಸಾಯಿಸಿದ್ದಾನೆ, ಕನ್ಕ್ಲೂಷನ್ ಅಲ್ಲ, ಕೋರ್ಟಲ್ಲಿ ಡಿಸೈಡ್ ಆಗಬೇಕಾಗುತ್ತೆ. ಯಾಕೆ ಇಷ್ಟೊಂದು ಆಸೆ ಪಟ್ಬಿಟ್ಟು ರಾಜುಗೌಡ್ರು ಬರ್ತೀನಿ ಮೇಡಮ್, ಬರ್ತೀನಿ. ಅಲ್ಲ, ಈಗ ಸರ್ಕಾರ ನಿಮ್ದೇ ಇದೆ, ಯಾಕೆ ಇಷ್ಟು ಕನ್ಕ್ಲೂಷನ್ ಬರ್ತಾರೆ ಸರ್ಕಾರ ನಿಮ್ದೇ ಇದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿ ಬರ್ತಾರಲ್ಲಿ. ಕೇಳಿ, ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾ ಇದಾರೆ, ಹಂಗಂತ ಬಿಟ್ಬಿಡಿ ಅಂತ ಹೇಳಕ್ಕಾಗತ್ತಾ? ಹಂಗಾರೆ ಒಂದ್ ಜೀವಕ್ಕೆ ಬೆಲೆ ಇಲ್ವಾ? ಇವ್ರು ಹೇಳ್ತಾರಲ್ವಾ, ತನಿಖೆ ಆಗ್ಲಿ ಹೇಳೋದು ಬೇರೆ. ಅವ್ರು ಏನ್ ಮಾಡ್ತಾರೆ, ಇವ್ರು ಸಾಯಿಸಿದ್ದಾರೆ ನೋಡಿ, ಶಾರ್ಟ್ ಗನ್ನು, ಶಾರ್ಟ್ ಡಿಸ್ಟೆನ್ಸ್, ಇದನ್ನ ಕನ್ಕ್ಲೂಷನ್ ಬರ್ತಾರಲ್ಲ, ಯಾಕೆ ಅಂತ ಕೇಳೋದು. ಅಲ್ಲ, ಈಗ ಸಾಯಿಸಿದ್ದಾರೆ ಅಂದಿದ್ ಮಾತ್ರಕ್ಕೆ, ಯಾರೋ ರಾಜಕಾರಣಿ ಹೇಳಿದ ಮಾತ್ರಕ್ಕೆ ಅದು ಸತ್ಯ ಅಲ್ಲ. ಕರೆಕ್ಟ್. ಸತ್ಯನಾ ಅದು? ಸೊ ತನಿಖೆ ಆಗ್ಬೇಕು. ನಾವ್ ಹೇಳೋದೇನೋ ತನಿಖೆ ಆಗ್ಲಿ. ಈಗ ಇದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾರೆ, ಇವ್ರು ಹೇಳ್ತಾರಲ್ಲ ಕಾಲ್ ಹೊಡಿಬೇಕಿತ್ತು, ಕೈ ಹೊಡಿಬೇಕಿತ್ತು. ಒಂದು ನಾಗರಿಕರ ಕಾನೂನು ಮಾಡಿರುವಂತದ್ದೇ ಇದು. ಇವ್ರು ಹೇಳ್ತಾರೆ, ಒಂದ್ ನಿಮಿಷ ಇರ್ರಿ, ಆಯ್ತು ರೀ, ಕಾಡಿನ ಮಧ್ಯ ಅಲ್ಲ. ಆಮೇಲೆ ಮನೆಯೆಲ್ಲ ಗಲಾಟೆ ಆಯ್ತಲ್ಲ, ಮುಸಲ್ಮಾನರು ಕೊತ್ಮರಿ ತರಕ್ ಹೋಗಿದ್ದು ಅನ್ನೋದು ದೊಡ್ಡ ಮಟ್ಟಕ್ಕೆ ಟ್ರೈಲರ್ ಆಗಿತ್ತಲ್ಲ, 12ವರೆಯಲ್ಲಿ ಯಾವನ್ ಕೊತ್ಮರಿ ತರಕ್ ಹೋಗಿದ್ದ ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತಲ್ಲ, ಅದನ್ನ ನಾನು ಮಾತಾಡ್ಬೋದಾ? ಈ ಸಂದರ್ಭದಲ್ಲಿ ಅಲ್ಲ, ನಾನ್ ಕೇಳೋದಷ್ಟೇ, ಒಂದು ಜೀವದ ವಿಚಾರ. ನಾನ್ ಸಿಂಪಲ್ ಆಗಿ ಕೇಳ್ತಾ ಇರೋದು. ಈಗ ಒಂದ್ ಸಣ್ಣ ಉದಾಹರಣೆಗೆ ತಗೊಳ್ಳೋಣ. ಒಂದ್ ಫೈರ್ ಮಾಡಿದ ತಕ್ಷಣ 3 ಜನ ಒಟ್ಟಿಗೆ ಇರ್ತಾರೆ. ಒಂದ್ ಚಿದ್ರೆ ಹಾರಿದೆ ಅಂತ 3 ಜನಕ್ಕೂ ಎದೆ ಗುಂಡು ಬಿದ್ದಿದೆ ಇಂಡಿವಿಜುವಲ್ ಆಗಿ. ಒಂದ್ ಚಿದ್ರೆ ಹಾರಿದ ತಕ್ಷಣ ಇನ್ನೊಬ್ರು ಅಲ್ಲೇ ನಿಂತಿರ್ತಾರ. ಆಮೇಲೆ ಒಂದ್ ಸತಿ ಫೈರ್ ಮಾಡಿದ್ರೆ ಒಂದ್ ಡಬಲ್ ಬ್ಯಾರಲ್ ಗನ್ ಇಲ್ಲ ಸಿಂಗಲ್ ಬ್ಯಾರಲ್ ಗನ್ ಇಂದ ಫೈರ್ ಆಗಿದ್ಯೋ, ಶಾರ್ಟ್ ಗನ್ ಅನ್ಕೊಳ್ಳಿ, ಕಂಟಿನ್ಯೂಷನ್ 3 ಬುಲೆಟ್ ಹೋಗ್ತವ. 3 ಬುಲೆಟ್ ಪಕ್ಕದಲ್ಲೇ ಹೊಡಿಲಿಕ್ಕೆ ಆಗ್ತದ? ಈ ತರ ಡೌಟ್ಸ್ ಗಳು ಒಂದ್ ನಿಮಿಷ ಬರ್ತದೆ ನನಗೆ. ಅಲ್ಲ, ಫರ್ಜಾನ ನೀವು ಮಾತಾಡಿ, ನೀವು ರಾಜಕಾರಣ ಮಾತಾಡ್ತಾ ಇದ್ದೀರಾ, ನಾನ್ ಮಾತಾಡ್ತಾ ಇರೋದು ವಸ್ತುಸ್ಥಿತಿ ಮಾತಾಡ್ತಾ ಇದ್ದೀನಿ. ನೀವು ಕಾಂಗ್ರೆಸ್ ಪರವಾಗಾರು ಮಾತಾಡಿ, ನೀವು ನಿಮ್ಮ ಮಿನಿಸ್ಟರ್ ಪರ ಪುಟ್ಟರಂಗ್ ಶೆಟ್ಟಿ ಅವರು ಹೋದ್ಮೇಲೆ ಅಲ್ಲಿದ್ದಂತ ಮಹಿಮಾ ದಾಸು ಅಪ್ಸ್ಕಾಂಡ್ ಆಗಿದ್ದಾನೆ. ಏನ್ ಕ್ರಮ ಕೈಗೊಂಡಿದ್ದೀರಿ ಅನ್ನೋದು ನಮ್ ಪ್ರಶ್ನೆ. ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಒಂದ್ ನಿಮಿಷ, ಇವ್ರೇನ್ ಹೇಳ್ತಾರೆ, ನಮ್ದು ಇದು ಬಿಟ್ರೆ ಇಲ್ಲಿ ರಾಜಕಾರಣ ಮಾಡುವಂತದ್ದಲ್ಲ. ಪರಿಸರವಾದಿಗಳು ಚರ್ಚೆ ಮಾಡ್ತಾ ಇದಾರೆ, ರಿಟೈರ್ಡ್ RF ಒಬ್ರು ಚರ್ಚೆ ಮಾಡ್ತಾ ಇದಾರೆ. ವಸ್ತು ಸ್ಥಿತಿ ಏನೈತೆ ಅದನ್ನ ಮಾತಾಡಿ. ನೀವು ರಾಜಕಾರಣ ಮಾಡಿದ್ರೆ ನಾನು ನಿಮ್ ವಿರುದ್ಧ ರಾಜಕಾರಣದಲ್ಲಿ ಭಾರಿ ಚರ್ಚೆ ಮಾಡ್ಲಿಕ್ಕೆ ವಿಚಾರಗಳಿವೆ. ನೀವು ನಾನು ಕರಾವಳಿಯವಳು ನೀವು ಎಲ್ಲಿಯವರಾಗಿ, ನಾವು ಕರ್ನಾಟಕದವರು, ತಮಿಳ್ನಾಡೋರು ಇದ್ರ ವಿಚಾರ ಎತ್ತಿದ್ದಾರೆ. ಕನ್ನಡದವ್ರಿಗಿಂತ ತಮಿಳ್ನಾಡು ಹೇಳಿ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಇವತ್ತು ಚರ್ಚೆ ಆಗ್ತಾ ಇದೆ. ನಮ್ಮ ರಾಜ್ಯದ ವಿಚಾರ ಬೇರೆ ರಾಜ್ಯದಲ್ಲಿ ಚರ್ಚೆ ಆಯ್ತಾ, ನೀವೇನ್ ಮಾಡ್ತಾ ಇದ್ದೀರಿ? ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಲ್ಲ, ನೀವೇನ್ ಮಾಡ್ತಾ ಇದ್ದೀರಿ? ಕಂಟಿನ್ಯೂ ಮಾಡ್ತೀನಿ. XL PU ಕಾಲೇಜು ಗುರುವಾನಕೆರೆ ಪ್ರಾಜೆಕ್ಟ್ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆಗುತ್ತೆ.